ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟೀಚರ್ ಹಲ್ಲೆಯಿಂದ ವಿದ್ಯಾರ್ಥಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಟಿ ಟೀಚರ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 6ನೇ ತರಗತಿ ವಿದ್ಯಾರ್ಥಿ ಮೇಲೆ ಟೀಚರ್ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಏನು ಕೇಳಿ ಬಂದಿತ್ತು. ಇಲ್ಲಿ ಈ ಒಂದು ಪ್ರಕರಣದಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದ. ಇಲ್ಲಿ ಪೊಲೀಸರು ಮತ್ತು ಕುಟುಂಬಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪಿಟಿ ಟೀಚರ್ಗೆ ವಿದ್ಯಾರ್ಥಿಯ ಕುಟುಂಬಸ್ಥರು ಥಳಿಸಿದ್ದಾರೆ. ಕಾಡಯರಪ್ಪನಹಳ್ಳಿಯ ವಸತಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಪಿಟಿ ಟೀಚರ್ಗೆ ಪೊಲೀಸರು ರಕ್ಷಣೆ ಕೊಡ್ತಿದ್ದಾರೆ ಅಂತ ಹೇಳಿ ವಿದ್ಯಾರ್ಥಿಯ ಪೋಷಕರು ಈ ರೀತಿಯಾಗಿ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಶಾಲೆಯೊಂದರಲ್ಲಿ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂತ ಪ್ರಕರಣದಲ್ಲಿ ಈಗ ಪಿಟಿ ಟೀಚರ್ ಏನಿದ್ರು ಅವರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. 6ನೇ ತರಗತಿ ಓದುತ್ತಿದ್ದ ಗುರುಕಿರಣ್ ಎಂಬುವಂತ 12 ವರ್ಷದ ವಿದ್ಯಾರ್ಥಿ ಮೃತಪಟ್ಟಿದ್ದ. ಇಲ್ಲಿ ಕಾಡಯರಪ್ಪನಹಳ್ಳಿಯ ವಸತಿ ಶಾಲೆ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಶಿಕ್ಷಕರಿಂದ ಹಲ್ಲೆ ಮಾಡಲಾಗಿತ್ತು. ಒತ್ತಡದಿಂದ ಬಾಲಕ ಸಾವನ್ನಪ್ಪಿದ್ದ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಈ ರೀತಿಯಾಗಿ ಪೋಷಕರು ಏನು ಶಾಲೆಯ ವಿರುದ್ಧ ಪಿಟಿ ಟೀಚರ್ನ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ರು. ಇಲ್ಲಿ ಪೊಲೀಸರು ಮತ್ತೆ ಪೋಷಕರ ನಡುವೆ ವಾಗ್ವಾದ ಕೂಡ ನಡೆದಿರುವಂಥದ್ದು. ಈ ನಡುವೆ ಪೊಲೀಸರ ಇಲ್ಲಿ ಪಿಟಿ ಟೀಚರ್ಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಪೋಷಕರು ಆರೋಪವನ್ನ ಮಾಡಿದ್ರು. ಆಸ್ಪತ್ರೆಯ ಬಳಿ ಮಗನನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈಗ ಅಂತಿಮವಾಗಿ ಪಿಟಿ ಟೀಚರ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಾಲಕ ಏನಿದ್ದಾರೆ ಈತನ ಸಾವಿನ ಹಿಂದೆ ಹಲವು ಪ್ರಶ್ನೆಗಳು ಉದ್ಭವವಾಗಿರುವಂತದ್ದು. ಯಾಕೆ ಈ ರೀತಿ ಆಯಿತು, ಈ ಬಾಲಕ ಮೃತಪಡುವುದಕ್ಕೆ ಕಾರಣವೇನು ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿದೆ. ಶಾಲೆಯ ಸಿಬ್ಬಂದಿಗಳು ಪೋಷಕರಿಗೆ ಕರೆ ಮಾಡಿ ನಿಮ್ಮ ಮಗನ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿದೆ, ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ದೇವೆ, ಬನ್ನಿ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ. ಬರುವಷ್ಟರಲ್ಲೇ ಈ ಒಬ್ಬ ಬಾಲಕ ಏನಿದ್ದಾನೆ ಮೃತಪಟ್ಟಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಟಿ ಟೀಚರ್ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಜನ ಬರ್ತಾರೆ, ಇನ್ನೂ ಹಾಗೆ ಆಗ್ತದೆ. ನಮಗೆ ನ್ಯಾಯ ಅಂತ ಕಲ್ತ್ಕೊಳ್ಳಿ ಪ್ಲೀಸ್. ಇವತ್ತು ಬೆಳಗಿನ ಜಾವ ಸುಮಾರು ಒಂದು 5:30 ಗಂಟೆ ಅಷ್ಟೊತ್ತಿಗೆ 12 ವರ್ಷದ ಒಬ್ಬ ಹುಡುಗ ಗುರುಕಿರಣ್ ಅಂತ ಮೂಲತಃ ಯಲಹಂಕ ನಿವಾಸಿಯಾಗಿರ್ತಾರೆ. ಬೆಳಿಗ್ಗೆ ಪಿಟಿ ಸಮಯಕ್ಕೆ ಅಂತಂದು ಬಂದಾಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತಂದು ಅವರ ತಂದೆ ತಾಯಿಯವರು ಕೂಡ ಅಲಿಗೇಷನ್ ಮಾಡ್ತಾರೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಮತ್ತು ಟೀಚರ್ ಮೇಲೂ ಕೂಡ ಅಲಿಗೇಷನ್ ಮಾಡ್ತಿದ್ದಾರೆ. ಅವ್ರ ಸಂಬಂಧಿಕರೆಲ್ಲ 45 ಜನ ಇದ್ದಾರೆ. ನಾನು ಕೂಡ ಬಂದು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ಏನೇನು ಅನುಮಾನಗಳಿದ್ದಾವೆ, ಏನೇನು ನಿಮ್ಮ ಅಭಿಪ್ರಾಯಗಳಿದ್ದಾವೆ ಅಥವಾ ಯಾವ ರೀತಿ ಲೋಪದೋಷಗಳಿದ್ದಾವೆ ಎಲ್ಲದನ್ನೂ ಕೊಡಿ, ನಾವು ನೀಟಾಗಿ ತನಿಖೆ ಮಾಡಿಸ್ತೀವಿ. ತನಿಖೆ ಮಾಡಿಸಿ ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೊಡಿಸ್ಬೇಕು ಅದನ್ನ ಕೊಡಿಸ್ತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಆಶ್ವಾಸನೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ಏನ್ ಕಂಪ್ಲೇಂಟ್ ಕೊಡ್ತಾರೆ ಇನ್ವೆಸ್ಟಿಗೇಷನ್ ಶುರು. ಪೊಲೀಸ್ ಇಲಾಖೆಗೆ ಯಾವುದೇ ರೀತಿ ನೀವು ಆಸ್ ಆಫ್ ನೋ ಬಂದಿಲ್ಲ, ಬಟ್ ಚೆಕ್ ಮಾಡಿ ನೋಡ್ತೀವಿ ಅಂತ ಸಾಕಷ್ಟು ಅಲಿಗೇಷನ್ಸ್ ಬೇರೆ ಪೇರೆಂಟ್ಸ್ಗಳು ಹೇಳ್ತಾ ಇದ್ದಾರೆ. ಸೊ ಶಿಕ್ಷಣ ಇಲಾಖೆಯ BO ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಯಾರ ಪೇರೆಂಟ್ಸ್ ಏನೇನು ಸಮಸ್ಯೆಗಳಿದೆ, ಅವ್ರ ಮಕ್ಕಳಿಗೆ ಏನಾದ್ರು ಸಮಸ್ಯೆಗಳಾಗಿದ್ಯಾ ಅಥವಾ ಇಲ್ಲಿಗಲ್ ಆಕ್ಟ್ಸ್ ಆಗಿದ್ಯಾ ಅಂತಂದ್ರೂ ಕೂಡ ಪರಿಶೀಲನೆ ಮಾಡ್ತೀವಿ. ಸೊ ಅದೇನು ಯಾವ ಇಲಾಖೆಯಿಂದ ಏನು ಕ್ರಮ ತಗೊಳ್ಬೇಕು ಅದನ್ನ ಬಿಗಿಯಾದ ಕ್ರಮ ತಗೊಳ್ತಾರೆ. ಆರೋಪಗಳೇನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನೀಡುತ್ತಾ ಹೋಗ್ತಾರೆ. ವೆಂಕಟೇಶ್, ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕ ಏನು ಸಾವನ್ನಪ್ಪಿದ್ದ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಿಟಿ ಟೀಚರ್ ಮೇಲೆ ಪೋಷಕರು ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಈ ಒಂದು ಆಸ್ಪತ್ರೆಯ ಮುಂದೆ ಇಲ್ಲಿ ಪೋಷಕರು ಗಲಾಟೆ ಮಾಡ್ತಿದ್ದಾರೆ, ಪೊಲೀಸರ ಜೊತೆ ಚಕಮಕಿಯನ್ನ ನಡೆಸಿದ್ದಾರೆ, ಮಾತಿನ ಚಕಮಕಿ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಸದ್ಯದ ಪರಿಸ್ಥಿತಿ ಹೇಗಿದೆ? ಪಿಟಿ ಟೀಚರ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸರಿ, ಏನು ಬೆಳಗ್ಗೆಯಿಂದಲೂ ಕೂಡ ಏನು ವಿದ್ಯಾರ್ಥಿ 6ನೇ ತರಗತಿ ಓದ್ತಿರ್ತಕ್ಕಂಥ ಏನು ಆ ವಿದ್ಯಾರ್ಥಿ ಸಾವನ್ನಪ್ಪಿರ್ತಕ್ಕಂಥ ಏನು ವಿದ್ಯಾರ್ಥಿ ಪ್ರಕರಣ ಏನು ಕ್ಷಣಕ್ಕೊಂದು ಏನು ತಿರುವುಗಳನ್ನ ಪಡ್ಕೊಂಡು ಒಂದು ಹಂತಕ್ಕೆ ಬಂದು ಎಲ್ಲೋ ಒಂದ್ ಕಡೆ ಪೋಷಕರು ಮತ್ತೆ ಪೊಲೀಸರ ಮಧ್ಯೆ ಸುಮಾರು ಏನು ವಾಗ್ವಾದ, ಮಾತಿನ ಚಕಮಕಿ ಆಗಿ ಏನೇ ಆದ್ರೂ ಕೂಡ ಪಿಟಿ ಟೀಚರ್ ಅನ್ನ ಏನು ಇಲ್ಲಿಂದ ಶಾಲೆ ಆವರಣದಿಂದ ಒಳಗಡೆ ಬಿಡುವುದಿಲ್ಲ.
ಒಂದು ವೇಳೆ ನಮಗೆ ನ್ಯಾಯ ಸಿಗಬೇಕು, ಇಲ್ಲ ಅಂತ ಹೇಳಿದ್ರೆ ಆ PT ಟೀಚರ್ ಮೇಲೆ ನಮ್ಮ ವಶಕ್ಕೆ ಕೊಡಿ ಅಂತಕ್ಕಂಥ ಆಕ್ರೋಶದ ಮಾತುಗಳನ್ನು ಕೂಡ ಪೋಷಕರ ಜೊತೆ ಸಂಬಂಧಪಟ್ಟ ಇರ್ತಕ್ಕಂಥವ್ರೆಲ್ಲರೂ ಕೂಡ ಮುಗಿಬಿದ್ದು ಒಂದ್ ಕಡೆ ಪೊಲೀಸರ ಸಮಕ್ಷಮ ಒಂದು ವೇಳೆ ಮಾತಿನ ಚಕಮಕಿ ಜೊತೆ ಅಲ್ಲೇ ಕೂಡ ಕೈಕೆ ಮಿಲಾಯಿಸುವ ಹಂತಕ್ಕೂ ಕೂಡ ನಡೆದಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸರ ಸಮಕ್ಷಮದಲ್ಲಿ ಕಾರ್ನಲ್ಲಿ 112 ಕಾರ್ನಲ್ಲಿ ಕೂತ್ಕೊಂಡು ಅವ್ರನ್ನ ರಕ್ಷಣೆ ಕೊಡ್ತಿದ್ದ PT ಟೀಚರ್ಗೆ ಯಾವುದೇ ಕಾರಣಕ್ಕೂ ನಾವು ಬಿಡುದಿಲ್ಲ ಅಂತೇಳಿ ಅದೇ ಕಾರಣ ಮುಂಭಾಗದಲ್ಲಿ ಕೂತು ದಣಿಯನ್ನು ಕೂಡ ಮಾಡ್ಕೊಂಡು ಜೊತೆಲೆ ಪೆಟ್ರೋಲ್ ಬಾಟಲ್ಗಳನ್ನ ತಂದು ನಾವು ಇಲ್ಲೇ ಕೂಡ ಸಾವನ್ನು ಅಪ್ಪಬೇಕಾದ್ರೆ ಇನ್ನೂ ಬಾಳಿ ಬದುಕಬೇಕಿಂತ ವಿದ್ಯಾರ್ಥಿ ಈ ರೀತಿ PT ಟೀಚರ್ ಇಂದ ಹಲ್ಲೆ ಮಾಡಿ ಸಾಯುವ ರೀತಿಯಲ್ಲಿ ಹೊಡೆದು ನಮ್ಮನ್ನ ಬೇರ್ಪಟ್ಟು ಇದ ರೀತಿ ಆಗಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಇಲ್ಲಿನ ಪೋಷಕರ ಮಾತಿನ ಜೊತೆಗೆ ಆಕ್ರಂದನ ಮಾತಾಗಿತ್ತು. ಈ ಮಧ್ಯೆ ಧರಣಿ ಮಾಡ್ತಕ್ಕಂಥ ಸ್ಥಳಕ್ಕೆ ಈಶಾನ್ಯ ವಲಯದ DCP ಆಗಿರ್ತಕ್ಕಂಥ ನಿತಿನ್ ಕುಮಾರ್ ಅವ್ರಿಗೂ ಕೂಡ ಬಂದು ಸ್ಥಳಕ್ಕೆ ಬಂದು ಅವರ ಮಾತಿನ ಮೂಲಕ ಅವರ ಮನವೊಲಿಸುವಂತ ಕೆಲಸ ಕೂಡ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ನಾವು ಬಗ್ಗಲ್ಲ ಜಗ್ಗಲ್ಲ, ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗೆ ಆದಂತ ಪರಿಸ್ಥಿತಿ ಬೇರೆ ವಿದ್ಯಾರ್ಥಿಗಳಿಗೆ ಆಗ್ಬಾರ್ದು ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ನಮ್ಗೆ ಯಾವುದೇ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಸ್ಥಳಕ್ಕೆ ಧಾವಿಸಿ ಅವ್ರಿಗೆ ಯಾವ ವಿಚಾರವಾಗಿ ಈ ತರದ್ದೆಲ್ಲ ಆಗಿದೆ ಅಂತಕ್ಕಂಥ ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದ ಕೂಡ ಮ್ಯಾನೇಜ್ಮೆಂಟ್ ಬಂದು ಪೋಷಕರ ಬಳಿ ಮಾತಾಡಿಲ್ಲ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪೋಷಕರ ಜೊತೆ ಆಕ್ರೋಶದ ಮಾತುಗಳಾಗಿದ್ರೆ. ಮತ್ತೊಂದು ಕಡೆ ಪೊಲೀಸರು ಇದಾಗ್ತಕ್ಕಂಥ ಕಾರ್ಯವನ್ನ ಮಾಡಿ ಅಂತಕ್ಕಂಥದ್ದು ಮನವೊಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥ ಸದ್ಯ ಖಾಸಗಿ ಹಾಸ್ಪಿಟಲ್ ಇರ್ತಕ್ಕಂಥ ಮೃತದೇಹದ ಬಳಿ ಪೋಷಕರನ್ನ ಅಲ್ಲಿಗೆ ಕರೆದೊಯ್ದು ಅಲ್ಲಿ ಮೃತದೇಹವನ್ನ ಮುಂದಿನ ಪ್ರಕ್ರಿಯೆಗೆ ಮುಂದೆ ಕಾರ್ಯಕ್ಕೆ ಅನುವು ಮಾಡಿಕೊಳ್ಳಲಿಕ್ಕೆ ಸೂಚನೆ ಕೊಡಲಾಗಿದೆ. ಜೊತೆಲಿ PT ಟೀಚರ್ ಏನಿದೆ ಶಾಲೆಯಲ್ಲಿ ಇರ್ತಕ್ಕಂಥ PT ಟೀಚರ್ನ ಪೊಲೀಸ್ ಬಂದೋಬಸ್ತ್ನಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಮತ್ತಷ್ಟು ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಅವ್ರನ್ನ ಪ್ರೊಡಕ್ಷನ್ ಕೊಟ್ಟಿವತ್ತು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಿಕ್ಕೆ ಅವನ ವ್ಯವಸ್ಥೆಯನ್ನ ರೂಪುರೇಷೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಸುನೀತಿ, ಧನ್ಯವಾದಗಳು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.